ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಮತ್ತೆ ಓ ಮನಸ್ಸೆ ಯಾಕೆ ಅಂತ ಅಂದ್ರೆ ಹಾಯ್ ಬ್ಯಾಂಗ್ಳೂರ್ ಮತ್ತೆ ಯಾಕೆ ಅಂತ ಕೇಳ್ದ ಹಾಗೇನೆ ಮತ್ತೆ ಯಾಕೆ ಓ ಮನಸ್ಸೆ ಅಂತ. ನನಗೆ ನನ್ನ ತಂದೆ ಎಂದಿಗೂ ಎಂದೆಂದಿಗೂ ನಾನು ಇರುವ ತನಕ ಅವರು ನಶಿಸಿ ಹೋಗಬಾರ್ದು. ನಾನು ನಂತರವೂ ಅವರು ಬದುಕಿರ್ಬೇಕು. ಅವರು ನನ್ನ ಉದ್ದೇಶವೇ ರವಿ ಬೆಳಗೆರೆ ಅವರನ್ನ ಅಂದ್ರೆ ನನ್ನ ಅಪ್ಪ ಎಂದೆಂದಿಗೂ ಕಾಲವಾದ್ರು ಅಂತ ಹೇಳಿದಾಗ ಇಲ್ಲ, ಅವ್ರ ಕಾಲದಲ್ಲೇ ಇದ್ದಾರೆ. ನಾವು ಕಾಲವಾಗೋವರೆಗೂ ಇಲ್ಲೇ ಇದ್ದೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳೋದಕ್ಕೆ ತುಂಬಾ ಸಾಕ್ಷಿಗಳಾಗಿ ಬಿಟ್ಟು ಹೋಗಿದ್ದಾರೆ. ಬರವಣಿಗೆ ರೂಪದಲ್ಲಾಗಿರಬಹುದು, ಅವರ ಧ್ವನಿ ಮುದ್ರಣಿಕೆಗಳಲ್ಲಿ ಆಗಿರಬಹುದು, ಅವರು ನಡೆಸ್ಕೊಡ್ತಾ ಇದ್ದಂತ ಕ್ರೈಮ್ ಡೈರಿ, ಎಂದು ಮರೆಯದ ಹಾಡು, 88 ರವಿ ಬೆಳಗೆರೆ, ಬೆಳಗೆರೆ ಇವೆಲ್ಲದನ್ನೂ ಆಗಿರಬಹುದು, ಕ್ರೈಮ್ ಡೈರಿ ಎಲ್ಲದೂ ಆಗಿರ್ಬೋದು. ಎಲ್ಲದರ ಜೊತೆಗೆ ಅವರು ನಮ್ಮಲ್ಲೇ ನಮ್ಮ ಜೊತೆ ಜೀವಿಸ್ತಾರೆ, ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನಂಬಿ ಈ ಹೆಜ್ಜೆ ಇಟ್ಟಿದ್ದೀನಿ. ನನಗೆ ನನ್ನ ಉಮೇಶ್ ಮಾಮ ಅಂತ ನಮ್ಮ ಸಂಸ್ಥೆಯ CEO ಅವ್ರು ಹೇಳ್ತಾ ಇರ್ತಾರೆ, ಮಗಳೇ ಇದು ರಿಸ್ಕು ನೋಡು, ಇದು ಒಂದು ಬಿಸ್ನೆಸ್ ರೂಪದಲ್ಲಿ ನೋಡೋದಾದ್ರೆ ನೀನು ದೊಡ್ಡ ಒಂದು ರಿಸ್ಕ್ ನ ತಗೋತಾ ಇದೀಯಾ ಅಂತ. ಮಾಮ, ನೀವಿರೋವರೆಗೂ, ನಿಮ್ಮ ಆಶೀರ್ವಾದ ಇರೋವರೆಗೂ ಇದು ನಡೀತಾ ಇರುತ್ತೆ, ಮುಂದಕ್ಕೆ ಸಾಕ್ತಾ ಇರತ್ತೆ ಅಂತ ಅದೊಂದು ಹೇಳ್ತಾನೆ ಇರ್ತೀನಿ. ಅವ್ರ ಹೇಳಿದ ಕೂಡಲೇ ಆಯ್ತು ನಡ್ಸು ನೋಡೋಣ ಏನಾಗತ್ತೆ ಅಂತ, ಮುಂದೆ ನಡಿ ಅಂತ ಹೇಳಿ ನಂಗೆ ಬೆಂಬಲಿಸ್ತಾ ಇರ್ತಾರೆ. ಥ್ಯಾಂಕ್ ಯು ಉಮೇಶ್. ಅಲ್ಲಿ ಕೂತಿದ್ದಾರೆ ನಮ್ಮ ಸಂಸ್ಥೆಯ CEO ಅವರು, ಅವರ ಧರ್ಮಪತ್ನಿ ವಿದ್ಯಮ್ಮ ಅಂತಾನೆ ಕರಿತೀನಿ. ಅವರು ಲೇಖಕರು. ಈಗ ಅತಿ ಶೀಘ್ರದಲ್ಲೇ ಭಾವನಾ ಪ್ರಕಾಶನದಿಂದ ಅವರ ಕವನ ಸಂಕಲನವನ್ನ ನಾನು ಮುದ್ರಣಗೊಳಿಸ್ತಾ ಇದ್ದೀನಿ. ಸೊ ಅದು ನಿಮ್ಮ ಕೈಗೆ ಸಿಗುತ್ತೆ. ಖಂಡಿತ ಓದಿ ಬೆಂಬಲಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ನನ್ನ ಎಲ್ಲ ಸಿಬ್ಬಂದಿ ವರ್ಗದಕ್ಕೂ ನನಗೆ ಅವರು ಸದಾ ಕಾಲ ನನ್ನ ಪಿಲ್ಲರ್ಸ್ ಅಂತ ಹೇಳ್ತೀನಿ. ಮೇಡಮ್ ನಾನಿದ್ದೀನಿ ಅಂತ ತಿಳ್ಕೊಳ್ಳಿ. ಮೇಡಮ್ ಬನ್ನಿ ಮೇಡಮ್, ಏನಾಗತ್ತೆ ಈ ವಾರ 1 hour ಲೇಟ್ ಆದ್ರೆ ಪರವಾಗಿಲ್ಲ, ಸುದ್ದಿ ತರಲಿಡಿಯೋಣ ಅಂತ ಬಿಲ್ಲಾಡಿ ಅಂತ ಇರ್ತಾರೆ. ಬಿಲ್ಲಾಡಿದ್ ಯಾಕೋ ಹೆಡ್ಡಿಂಗ್ ಸರಿ ಹೋಗಿಲ್ಲ ಬಿಲ್ಲಾಡಿ ಅಂತಂದ್ರೆ, ಸರಿ ರೀ ಮೇಡಮ್ ನಾ ಕಳಿಸ್ತೀನಿ ಅಂತಾರೆ. ಅಥವಾ ಇನ್ನು ಅರಸೋ ಯಾಕ್ರಿ ಹಿಂಗೆ ಒಂದು ಫುಲ್ ಸ್ಟಾಪ್ ಇಲ್ಲ, ಒಂದು ಕಾಮ ಇಲ್ಲ, ಹಂಗೆ ಉದ್ದಕ್ಕೆ ಬರ್ಕೊಂಡು ಹೋಗ್ತೀರಾ ಅಂತಂದ್ರೆ, ಆಯ್ತು ಬೇಡಿ ಮೇಡಮ್ ನೆಕ್ಸ್ಟ್ ನಾನು ಇನ್ನೂ ಬರ್ದು ಕಳಿಸ್ತೀನಿ ಅಂತ. ಪ್ರತಿಯೊಬ್ರು ಇದು ನನಗೆ ಅಪ್ಪ ಇದ್ದಾಗಿನ ಬೆಂಬಲ ಏನಿತ್ತು ಅದೇ ನನಗೆ ಇದೆ. ಅದ್ರ ಅಪ್ಪನ ಹತ್ರ ಇದ್ದ ಕಾಂಟ್ಯಾಕ್ಟ್ಸ್, ಎಲ್ಲ ಕಾಂಟ್ಯಾಕ್ಟ್ಸ್ ನಮ್ಮ ರಿಪೋರ್ಟರ್ಸ್ ಹತ್ರ ಇದೆ. ಸೊ ಎಲ್ಲ ರಿಪೋರ್ಟರ್ಸು ಅಪ್ಪನ ಹತ್ರ ಇರೋ ಕಾಂಟ್ಯಾಕ್ಟ್ಸ್ ನನಗೆ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಎಲ್ಲೂ ನಾನೊಬ್ಬಳೇ ಮಾಡ್ತಾ ಇದ್ದೀನಿ, ನಾನೊಬ್ಬಳೇ ಮಾಡಿದ್ದೀನಿ ಅನ್ನೋ ಭಾವ ಎಂದಿಗೂ ಬಂದಿಲ್ಲ, ಬರೋದು ಬೇಡ. ಅದು ಬಂದ್ರೆ ಅದು ತುಂಬಾ ಅಹಂ ಅಂತ ಆಗ್ಬಿಡ್ತೀನೋ ಏನಾಗ್ತೀನೋ ನಂಗೆ ಗೊತ್ತಿಲ್ಲ. ನಾನು ಹೇಗಿರ್ಬೇಕು ನಾನು ಹಾಗೆ ಇರಬೇಕು. ಬಟ್ ನಾನು ಮಾಡೋ ಕೆಲಸ ಮಾತಾಡ್ಬೇಕು, ನಾವುಗಳು ಮಾಡೋ ಕೆಲಸ ಮಾತಾಡ್ಬೇಕು. ನನ್ನ ತುಂಟ ಅಭಿಮಾನಿಗಳು ಇಲ್ಲಿ ಅಂದ್ರೆ ಗೋರೂರು ನಾಗ ನನ್ನ ಹೆಸರು ತಗೊಳ್ಳೇಬೇಕು. ಈಗಾಗ್ಲೇ ಇಲ್ಲಿ ಬಂದು ಎಳ್ನೀರ್ ಕಿಶೋರ್ ಅಂತ ಹೇಳಿ ಅವರು ನಮ್ಮ ಕಂಡಕ್ಟರ್ ಸೋಮವಾರ ಆಗಿರ್ಬೋದು, ಅವ್ರು ಎಲ್ಲರೂ ನನಗೆ ಕೇಳಿ ಬಳಗ ನಮ್ಮ ತಂಡ. ಅಜ್ಜಪ್ಪನ ಹೆಂಗ್ ಮರ್ತ್ಬಿಟ್ಟೆ ನಾನು, ಕೊಂಡ್ರಪ್ಪ ನಮ್ಮ ಅಜ್ಜಪ್ಪ ಅವರು ಅಷ್ಟೇ ಮೊನ್ನೆ ಮನೆ ಕಟ್ಟಿದ್ದಾರೆ, ಮನೆ ಹೆಸರೇ ರವಿ ಬೆಳಗೆರೆ. ಸೊ ಈ ತರದ ಅಭಿಮಾನವನ್ನ ನಾನು ಎಲ್ಲೂ ಕಂಡಿಲ್ಲ. ಇದು ಇವರೇ ಮನೆ ಕಟ್ಟಿದ್ದಾರೆ, ಮನೆ ಹೆಸರೇ ರವಿ ಬೆಳಗೆರೆ. ಆ ಮನೆ ಪೂರ್ತಿ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿದ್ದಾರೆ. ಸೊ ಅದು ಕಪ್ಪು ಸುಂದರಿಯ ಮನೆ ಅಂತ ಅವರ ಭಾವ. ಇದು ನಾನು ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಿಲ್ಲ, ಅತಿ ಶೀಘ್ರದಲ್ಲೇ ಬಂದು ಭೇಟಿ ಆಗ್ತೀನಿ, ಮನೆ ನೋಡ್ತೀನಿ. ಈ ತರ ಹುಚ್ಚು ಅಭಿಮಾನಿಗಳನ್ನ ನನಗೆ ಅಪ್ಪ ಬಿಟ್ಕೊಟ್ಟು ಹೋಗಿರೋದ್ರಿಂದಾನೇ ನನಗಿಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ, ಧೈರ್ಯ ಮಾಡಕ್ ಸಾಧ್ಯ ಆಗ್ತಿದೆ. ಆಗ್ಲೇ ನನಗೆ ರವಿ ಹೆಗ್ಡೆ ಅವರು ಪರ್ಸನಲ್ ಆಗಿ ನಾನು ಭೇಟಿ ಮಾಡಿದಾಗ ಕೂಡ ಅವ್ರು ಹೇಳಿದ್ರು, ಡಿಜಿಟಲ್ ಏರಾ ಇಸ್ ಡಿಫ್ರೆಂಟ್, ಯು ಹ್ಯಾವ್ ಟು ಪ್ಲೇ ಮೈಂಡ್ ಗೇಮ್ ದೇರ್ ಅಂತ ಅವರೊಂದಿಷ್ಟು ಟಿಪ್ಸ್ಗಳನ್ನ ನನಗೆ ಕೊಟ್ಟಿದ್ದಾರೆ. ವಿತೌಟ್ ಗೇಟ್ವೇ ನಾನು ದುಡ್ಡಿಡ್ತೀನಿ, ಅವ್ರನ್ನ ಅಲ್ಲಿಂದ ದುಡಿತೀನಿ ಅಂತೆಲ್ಲ ಹೇಳಿದಾಗ ಖಂಡಿತ ಇದು ವರ್ಕೌಟ್ ಆಗಲ್ಲ ಅಂತೆಲ್ಲ ಹೇಳಿ ನನಗೆ ಒಂದಿಷ್ಟು ಹೇಳಿದ್ರು. ಆಮೇಲೆ ಅಪ್ಪನ ಅವರ ನಡುವೆ ಒಡನಾಟ ಅವರನ್ನ ನನಗೆ ಹೇಳಿದ್ರು. ನಾವೆಲ್ಲ ಕೆಲಸ ಮಾಡೋ ಟೈಮಲ್ಲಿ ಬರ್ತಾ ಇದ್ರು ರವಿ. ನಾವೆಲ್ಲ ಅವ್ರ ಅಪ್ಪ ಸ್ವಲ್ಪ ಸೀನಿಯರು, ಇವರೆಲ್ಲ ಸ್ವಲ್ಪ ಜೂನಿಯರು. ಬಟ್ ಅವರು ಯಾವತ್ತೂ ಅವ್ರು ಹೇಳ್ದ ಹಾಗೆ ಹಂಗೆ ಟ್ರೀಟ್ ಮಾಡಿಲ್ಲ. ಸೊ ರವಿ ಸರ್ ಯಾವಾಗ ಕೂತ್ಕೊಂಡು ತುಂಬಾ ಸೀರಿಯಸ್ ಆಗಿ ಇನ್ನೇನು ಹೋಗ್ಬೇಕು ಅವ್ರದ್ದು ಆರ್ಟಿಕಲ್ ಅಥವಾ ಲೇಖನ ಏನಿದೆ ಅದನ್ನ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಅವರು ಬರಿತಾ ಇದ್ರೆ ಸೀರಿಯಸ್ ಆಗಿ ಬಂದು ಇವರೆಲ್ಲರನ್ನೂ ಒಟ್ಟಾಕೊಂಡು ನಂಗೆ ಇವ್ರು ಹೇಳಿದ್ದು, ನಮ್ಮೆಲ್ಲರನ್ನೂ ಒಟ್ಟಾಕೊಂಡು ನಾವು ಬರಿತಾ ಇರೋದನ್ನ ಮರೆಸಿ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡೆದು ಇನ್ನ ರಾತ್ರಿ ಕೈ ಹಿಡಿದ್ರೆ ಪೆನ್ನು
ನಮ್ಗ್ ರವಿ ಸಿಗೋದೇ ಇಲ್ಲ. ಆ ರವಿನೇ ಡಿಫ್ರೆಂಟು, ಈ ರವಿನೇ ಡಿಫ್ರೆಂಟು. ನಮ್ ಕೆಲ್ಸಕ್ಕೆ ಕಲ್ಲು ಹಾಕ್ಬಿಟ್ಟು ತನ್ನ ಕೆಲಸ ಸರಾಗವಾಗಿ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ರು ಅಂತ ನನಗೆ ಹೇಳಿ ಹಂಚ್ಕೊಂಡಿದ್ರು ಈ ಸನ್ನಿವೇಶ ಒಂದನ್ನ. ಇನ್ನು ಜೋಗಿ ಅಂಕಲ್ ಬಗ್ಗೆ ಅಂತ ಮಾತಾಡೋದಾದ್ರೆ, ಜೋಗಿ ಅಂಕಲ್ ಅಂತಾನೆ ಹೇಳ್ತೀನಿ ನಾನು. ಎಂದಿಗೂ ನಮ್ಮ ಮನೆಯ ಸದಸ್ಯರು ಅಂತಾನೆ ನಾನು ಅವರನ್ನ ಪರಿಗಣಿಸಿದ್ದೀನಿ. ಸೊ ಅವರು ಅಷ್ಟೇ ನನಗೆ ಸಲಹೆಗಳನ್ನ ನೀಡ್ತಾ ಇರ್ತಾರೆ. ಜಾನಕಿ ಯಾರು ಅಂತ ಗೊತ್ತಾದಾಗ ನನಗೂ ಬೇಸರ ಆಯಿತು. ಯಾಕಂದ್ರೆ ನನಗೂ ಸುಮಾರು ದಿನಗಳು ಗೊತ್ತಿರಲಿಲ್ಲ. ನಾನು ಜಾನಕಿ ಜಾನಕಿ ಯಾರಪ್ಪ ಅಂದಾಗ ಅಪ್ಪ ಕೂಡ ನನಗೆ ಹೇಳಿರ್ಲಿಲ್ಲ. ಆಮೇಲೆ ಗೊತ್ತಾದಾಗ ಅಯ್ಯ ಇವರ ಅಂತ. ಹೌದಾ, ಗೊತ್ತಿರ್ಲಿಲ್ಲ ನಿಮ್ಗೂನು ಅಂತ. ಹಾಗೆ ನಾವು ಶ್ರೀನಾಥ್ ಶೆಟ್ಟರು ಮಾತಾಡಿದ್ದನ್ನ ಕೇಳಿದ್ವಿ. ಅವರು ಅದೇ ಹೇಳ್ದಂಗೆ ಗುರುಜಿಯವ್ರು ಹೇಳಿದ್ರು, ಸ್ವಾಮೀಜಿಯವ್ರು ಹೇಳಿದ್ರು, ಅವ್ರು ನಗೋದನ್ನ ಮಾತ್ರ ನೋಡಿ ನಾವು ಮಿಮಿಕ್ರಿ ಮಾಡ್ತಾ ಇದ್ವಿ ಅವ್ರನ್ನ. ಅದು ಆಕ್ಚುಲಿ ಅದಲ್ಲ, ಅವರು ಒಳ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ. ನಾನು ಅವ್ರ ಪಾಡ್ಕಾಸ್ಟ್ ಮಾಡಿದೆ, ಅದರಲ್ಲೂ ಅವ್ರು ತುಂಬಾ ನಕ್ಕಿದ್ದಾರೆ. ನಾನು ಎಡಿಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಎಡಿಟರ್ ಎಷ್ಟು ನಕ್ಕಿದ್ದಾನೆ. ನಗದೇ ಇದೆಲ್ಲ ಈಗ ನೋವು ಬರ್ತಾ ಇತ್ತು. ನಾವು ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ನೋವು ಬರೆಸ್ಕೊಂಡು ಅದನ್ನ ಎಡಿಟ್ ಮಾಡಿದೀವಿ ನಾವು. ಬಟ್ ಎಷ್ಟು ಒಳ ಅರ್ಥ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿ ಶುಡ್ ನಾಟ್ ಸಿ ಎನಿಬಡಿ, ಎನಿ ಪರ್ಸನಾಲಿಟಿ ಆಸ್ ಜಸ್ಟ್ ವಾಟ್ ಹಿ ಅಪಿಯರ್ಸ್. ಅವ್ರ ಒಳಗಡೆ ಇರೋದು ಏನಿದೆ ಅದನ್ನ ನಾವು ಅರ್ಥೈಸ್ಕೋಬೇಕು ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಏನಾದ್ರೂ ಕ್ವಶನ್ ಇದ್ರೆ ಹೇಳಿ, ಪಟ ಮುಗಿಸ್ತೀನಿ. ಬಿಕಾಸ್ ಇಲ್ಲಿ ಹೊರಡಕ್ಕೆ ಕಾಯ್ತಾ ಇದಾರೆ. ಸ್ವಾಮಿಗಳವರನ್ನ ನಾವು ಬೀಳ್ಕೊಡ್ಬೇಕು, ಜೊತೆಗೆ ಜೋಗಿ ಅವರು ಹೊರಡ್ಬೇಕು ಅಂತಿದ್ದಾರೆ. ಬಟ್ ಜೋಗಿ ಅಂಕಲ್ ನೀವು ನನ್ಗೇನೋ ಮಾತು ಕೊಟ್ಟಿದ್ರು, ಮರೀತಿದ್ದೀರಿ. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ.